ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸಾಯಂಕಾಲದ ಶುಭಾಶಯಗಳು. ಏನಪ್ಪ ಅಂತಂದರೆ 2025-26ನೇ ಸಾಲಿನಲ್ಲಿ SSLC ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದೀರಿ ಆಲ್ರೆಡಿ. ಇನ್ನೇನು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಿ. ಆದರೆ ಸರ್ಕಾರ ಪ್ರಕಟಣೆಯನ್ನು ಹೊರಡಿಸಿಬಿಟ್ಟಿದೆ. 23ನೇ ತಾರೀಕಿನಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಕ್ಕಂತಹ ಸಮಯ ಬಂದಾಗಿದೆ. ಈಗ ನಾವು ಮಾಧ್ಯಮ ಪ್ರಕಟಣೆಗಾಗಿ ನೋಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಅಲ್ಲಿ ಕೊಟ್ಟಿರುವ ಹಾಗೆ ನೋಡಿ, ದಿನಾಂಕ 23/4/2026ರಂದು ಮಧ್ಯಾಹ್ನ 12 ಗಂಟೆಗೆ, ಅಂದರೆ ಇವತ್ತು 22 ತಾರೀಕು, ನಾಳೆ 23. ಹಾಗಾದರೆ ನಾಳೆ ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ನಿಮ್ಮ ಒಂದು ರಿಸಲ್ಟ್ ಬರ್ತಕ್ಕಂಥದ್ದು. ಹಾಗಾಗಿ ನೀವು ಎಲ್ಲರೂ ಏನು ಮಾಡಬೇಕು ಅಂತಂದರೆ, ಆ ಫಲಿತಾಂಶವನ್ನು ನೋಡಬೇಕು. ಹೇಗೆ ನೋಡಬೇಕು ಅಂತಂದರೆ, ಅಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಲಿಂಕನ್ನು ಬಳಸಿಕೊಂಡು ನೀವು ಒಂದು ನಿಮ್ಮ ರಿಸಲ್ಟನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತೊಂದು ವಿಷಯವನ್ನು ನೆನಪಿನಲ್ಲಿಟ್ಕೋಬೇಕು. ಏನಪ್ಪ ಅಂದರೆ, ಈ ಸಲ ಮಾರ್ಕ್ಸ್ ಕಾರ್ಡ್ ಬಂದ ನಂತರ ಅಲ್ಲಿ ಡಿಜಿಲಾಕರ್ ಮೂಲಕ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಸಹ ಡೌನ್ಲೋಡ್ ಮಾಡಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು, ಬಹಳ ಉಪಯೋಗ ಆಗ್ತಕ್ಕಂಥದ್ದು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೊಳಗಾಗಬೇಡಿ. ಉತ್ತಮ ಅಂಕಗಳು ಬಂದೇ ಬಂದಿರುತ್ತೆ, ಯಾಕಂದರೆ ಚೆನ್ನಾಗಿ ಅಧ್ಯಯನ ಮಾಡಿರ್ತೀರಿ. ಸೊ ಬಂದಿರುವಂತಹ ಅಂಕಗಳು ಹೆಚ್ಚು ಕಡಿಮೆ ಆದಲ್ಲಿ ಮತ್ತೊಮ್ಮೆ ನೀವು ಅದನ್ನು ಪರೀಕ್ಷಿಸಿ ಫಲಿತಾಂಶವನ್ನು ಕಂಡುಕೊಳ್ಳ್ರಿ. ಒಂದು ವೇಳೆ ಹೆಚ್ಚಾಗಬೇಕಾಗಿತ್ತು, ಕಡಿಮೆ ಆಗಿದೆ, ಕಡಿಮೆ ಆಗಬೇಕಾಗಿತ್ತು, ಹೆಚ್ಚಾಗಿದೆ ಅಂತ ಅಂದಾಗ ಯಾವುದಕ್ಕೆ ಗೊಂದಲಕ್ಕೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಕಡಿಮೆ ಬಿದ್ದಾಗ ಹೆಚ್ಚು ಅಂಕಗಳು ಬರಬೇಕಾಗಿತ್ತು ಅಂತ ಅಂದಾಗ ನೀವು ಮತ್ತೊಮ್ಮೆ ವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಆದರೆ ಒಂದು ಗಮನ ಇರಲಿ, ನಾಳೆ ಬರ್ತಕ್ಕಂತಹ ರಿಸಲ್ಟು ನಿಮ್ಮ ಜೀವನದ ಮೊದಲ ಘಟ್ಟ ಆಗಿರ್ತೈತಿ. ಹಾಗಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೊಳಗಾಗಬೇಡಿ. ಸೊ ಸರಿಯಾಗಿ 12 ಗಂಟೆ ಅಂದರೆ 12 ಗಂಟೆಗೆ ಅವ್ರ ರಿಸಲ್ಟನ್ನು ಅನೌನ್ಸ್ ಮಾಡ್ತಕ್ಕಂಥದ್ದು ಇರ್ತೈತಿ. ಬಟ್ ಆದರೆ ನೀವೇನು ಸ್ವಲ್ಪ ಸರ್ವರ್ ಸಮಸ್ಯೆಯಿಂದ ಒಂದು 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು. ಅಲ್ಲಿ ಕೇಳಿರ್ತಕ್ಕಂತಹ ಮಾಹಿತಿಯನ್ನು ಹಾಕಿ ನೀವು ಆ ರಿಸಲ್ಟನ್ನು ನೋಡಬಹುದಾಗಿದೆ. ಅಲ್ಲಿ ಏನು ಕೇಳಿರ್ತಾರೆ ಅಂದರೆ, ರಿಜಿಸ್ಟರ್ ನಂಬರ್ ಕೇಳಿರ್ಬೋದು, ಡೇಟ್ ಆಫ್ ಬರ್ತ್ ಕೇಳಿರ್ತಾರೆ. ಅವೆರಡುಗಳನ್ನು ಹಾಕಿದ ತಕ್ಷಣ ನಿಮಗೆ ನೀವು ಪಡೆದಿರ್ತಕ್ಕಂತಹ ಒಟ್ಟು 625 ಅಂಕಗಳಿಗೆ ಎಷ್ಟು ಅಂಕಗಳು ತೆಗೆದುಕೊಂಡಿದ್ದೀರಿ ಅಂತ ಗೊತ್ತಾಗುತ್ತಾ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕುತೂಹಲದಿಂದ ಕಾಯ್ತಾ ಇದ್ದೀರಿ. ನಿಮ್ಮ ಕನಸು ನನಸಾಗಲಿ, ಒಳ್ಳೆಯ ಅಂಕಗಳು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಹಾಗಾಗಿ ನೀವು ಒಳ್ಳೆಯ ಅಂಕಗಳನ್ನು ಪಡೀರಿ. ನಾಳೆಯವರೆಗೆ ಕಾದು 12 ಗಂಟೆಗೆ ಫಲಿತಾಂಶವನ್ನು ನೋಡಿ. ಧನ್ಯವಾದಗಳು.